ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೀನ್ನಲ್ಲಿ ವಿವೇಕು ಪುಣ್ಯವತಿ ಅಂದ್ರೇನು, ಅವಳ ಕಾಳಜಿ ಅಂದ್ರೇನು ಅನ್ನೋದು ಯಾರನ್ನು ಕೇಳಿದ್ರು ಹೇಳ್ತಾರೆ ಈ ಮನೆಯಲ್ಲಿ. ಅವಳ ಮೇಲೆ ಇಲ್ದಲ್ಲ ಇರೋದನ್ನೆಲ್ಲ ಬ್ಲೇಮ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಮೋನಿಕಾ ಅಲ್ಲ ವಿವೇಕ್ ಅಂದಾಗ, ವಿವೇಕ್ ಶಟ್ ನೀನು ಈ ಮನೆಗೆ ಬರಬೇಕು, ನಿನಗಾದ ಮೋಸಕ್ಕೆ ನ್ಯಾಯ ಸಿಗಬೇಕು ಅಂತ ಅವಳೆಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ, ಅಂಥವಳ ಬಗ್ಗೆ ಎಷ್ಟು ಸುಳ್ಳು ಹೇಳ್ತಾ ಇದೆಯಾ. ಈಗಲೂ ನೋಡು ಅವಳ ಮುಖನ. ನೀನು ಇವಳಿಗೆ ತೊಂದರೆ ಆಗಬೇಕು ಅಂತ ಸುಳ್ಳು ಹೇಳ್ದೆ, ಆ ನೋವಿಗಿಂತ ನೀನು ಸುಳ್ಳು ಹೇಳಿ ತಗ್ಲಾಕೊಂಡಿದ್ಯಾ ಅನ್ನೋ ನೋವೇ ಅವಳ ಮುಖದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಚಿಕ್ಕಮ್ಮ ಈ ರೈಸ್ ತರಲಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ಗೊತ್ತಾ, ನೀನ್ ಹೇಳಿದ್ದೆಲ್ಲ ಸರಿ, ಇವಳು ಹೇಳಿದ್ದೆಲ್ಲ ತಪ್ಪು ಅಂತ ಮನೆಯವ್ರು ಬೈತಾ ಇದ್ರು. ನೀನ್ ಈ ಮನೆಗೆ ಬಂದಾಗಿಂದ ನಿನ್ಗೋಸ್ಕರ ಕಷ್ಟ ಪಡ್ತಾ ಇರೋಳು ಇವಳು ಒಬ್ಳೆ, ಆದ್ರೆ ನೀನ್ ಮಾತ್ರ ಇವಳನ್ನ ಶತ್ರು ತರ ನೋಡ್ತಾ ಇದ್ದೀಯಾ ಅಂತ ಹೇಳಿದಾಗ ಅಜ್ಜಿ, ಚಂಚಲ ನೀನ್ ಅವಳ ಅತ್ತೆ ಅಲ್ವಾ, ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನೀನ್ ತಾನೇ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಚಂಚಲ, ಏನು ನಾನ್ ನೋಡ್ಕೊಳ್ಬೇಕಾ ಅಮ್ಮ, ನಾನ್ ಯಾಕೆ ನೋಡ್ಕೊಳ್ಳಿ, ನೀವೇ ತಾನೇ, ನೀವೆಲ್ರೂ ಸೇರ್ಕೊಂಡು ಈ ಬಂಗಾರದಂತ ಸೊಸೆನ ಕರ್ಕೊಂಡ್ ಬಂದಿದ್ದು ಮನೆಗೆ, ನೀವೇ ನೋಡ್ಕೊಳ್ಳಿ ಅಂದಾಗ ವಿವೇಕ್, ಏನ್ ಅನಿಕೇತ್ ನಿನಗೂ ಗೊತ್ತಾಗಲ್ವಾ ಅಂತ ಹೇಳಿದಾಗ ಅನಿಕೇತು, ಅವತ್ತು ಪಪ್ಪಾಯ ಮತ್ತೆ ಪೈನಾಪಲ್ ಕೊಟ್ಟು ದೊಡ್ಡ ಪ್ರಾಬ್ಲಮ್ ಆಯ್ತು, ಇವಳು ಏನ್ ತಿನ್ಬೇಕು ತಿನ್ಬಾರ್ದು ಅಂತ ನನಗೇನ್ ಗೊತ್ತಾಗುತ್ತೆ ಅಂದಾಗ ಜ್ಞಾನೇಶು, ನೋಡಮ್ಮ ಡಯಟ್ ಮಾಡಿದ್ದು ನಿನ್ ತಪ್ಪು, ಅದನ್ನ ಮುಚ್ಚಿಡೋದಕ್ಕೆ ನಿನ್ ತಂಗಿ ಮೇಲೆ ಸುಳ್ಳು ಹೇಳಿದ್ದು ಅದಕ್ಕಿನ್ನ ದೊಡ್ಡ ತಪ್ಪು. ಈಗ್ಲಾದ್ರೂ ಡಾಕ್ಟರ್ ಹೇಳಿದ್ದನ್ನ ಕೇಳಿ ತಂದಿಟ್ಟದನ್ನ ತಿಂದು ಮಗುವಿನ ಆರೋಗ್ಯ ಕಾಪಾಡ್ಕೋ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಗೌರಿ ಮತ್ತೆ ಆಶಾ ಊಟನ ಬಡಿಸ್ತಾ ಇರ್ತಾರೆ. ಆಗ ಗೌರಿ ವಿವೇಕ್ ಹತ್ರ ಬಂದು ಉಪ್ಪಿನಕಾಯಿ ಹಾಕ್ಲಾರಿ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾನೆ. ಮೊಬೈಲ್ ನೋಡ್ಕೊಂಡು ಹಾಕ್ತಾಳೆ, ತುಂಬ ಜಾಸ್ತಿನೇ ಹಾಕ್ಬಿಡ್ತಾಳೆ. ಆವಾಗ ಅದನ್ನ ನೋಡಿ ವಿವೇಕು, ಯಾಕೆ ಇಷ್ಟೊಂದು ಹಾಕಿದೆ ಉಪ್ಪಿನಕಾಯಿ ಅಂತ ಕೇಳಿದಾಗ, ಇನ್ನೇನು ಮಾಡ್ತಾರೆ, ಮೊಬೈಲ್ ನೋಡ್ಕೊಂಡಿದ್ರೆ ನಾನು ಹೀಗೆ ಮಾಡೋದು ಅಂತ ಹೇಳಿ ಮೋನಿಕಾ ಹತ್ರ ಹೋಗ್ತಾಳೆ. ಅಕ್ಕ ಉಪ್ಪಿನಕಾಯಿ ಹಾಕ್ಲಾ ಅಂತ ಹೇಳಿದಾಗ ಅವಳು ಕೂಡ ಮೊಬೈಲ್ ನೋಡ್ಕೊಂಡು ಹ್ಞೂ ಅಂತ ಹೇಳ್ತಿರ್ತಾಳೆ. 3 times ಕೂಡ ಕೇಳ್ತಾಳೆ. ಹ್ಞೂ ಹ್ಞೂ ಅಂತ ಹೇಳಿದಾಗ ಇವಳು ಉಪ್ಪಿನಕಾಯಿನೇ ಬಡಿಸ್ತಾ ಇರ್ತಾಳೆ. ಆಗ ಮೋನಿಕಾ ತಟ್ಟೆನಲ್ಲಿರುವಂಥ ಉಪ್ಪಿನಕಾಯಿನ ನೋಡ್ಬಿಟ್ಟು, ಯಾಕೆ ಇಷ್ಟೊಂದು ಉಪ್ಪಿನಕಾಯಿ ಹಾಕಿದೆಯಾ, ಯಾರೇ ಇಷ್ಟೊಂದು ಉಪ್ಪಿನಕಾಯಿನ ತಿಂತಾರೆ ಅಂತ ಕೇಳಿದಾಗ ಗೌರಿ, ನಾನು ಉಪ್ಪಿನಕಾಯಿ ಹಾಕ್ಲಾ ಅಂತ ಕೇಳಿದೆ, ಹ್ಞೂ ಅಂತಂದ್ರೆ, ಇನ್ನೊಂದ್ಸತಿ ಹಾಕ್ಲಾ ಅಂತ ಕೇಳಿದೆ, ಹ್ಞೂ ಅಂದೆ, ಅದಕ್ಕೆ ಹಾಕ್ತೆ ಅಂತ ಹೇಳ್ತಾಳೆ. ಎಲ್ರೂ ನೋಡ್ತಾಳೆ. ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಮೊಬೈಲಲ್ಲೇ ಮುಳುಗೋಗಿರ್ತಾರೆ. ಆಗ ಗೌರಿ ಅಜ್ಜಿ ಹತ್ರ ಬಂದು ಗುಟ್ಟಲ್ಲಿ ಏನು ಹೇಳ್ತಾಳೆ. ಹಾಗೆ ಅಡುಗೆಗಳು ಫೋಟೋ ಎಲ್ಲ ತೆಗೆದು ಫ್ಯಾಮಿಲಿ ಗ್ರೂಪಲ್ಲಿ ಹಾಕಿರ್ತಾಳೆ. ಅದನ್ನ ಎಲ್ಲರೂ ಕೂಡ ಒಂದೇ ಸರಿ ನೋಡ್ತಾರೆ ಅವ್ರವ್ರ ವಾಟ್ಸಪ್ಪಲ್ಲಿ. ಆಗ ಸರಿತಾ ಕೇಳ್ತಾಳೆ, ಯಾಕೆ ಅಡುಗೆ ಫೋಟೋನೆಲ್ಲ ತೆಗೆದು ವಾಟ್ಸಪ್ ಗ್ರೂಪಲ್ಲಿ ಹಾಕಿರೋದು ಅಂತ ಕೇಳಿದಾಗ, ಯಾಕಂದ್ರೆ ನಿಮ್ಮೆಲ್ಲರ ಪ್ರಪಂಚ ಆ ಮೊಬೈಲ್ನಲ್ಲೇ ಸೇರ್ಕೊಂಡಿದೆಯಲ್ಲ ಅದಕ್ಕೆ, ಮತ್ತೆ ಊಟ ಯಾಕಬೇಕು ನಿಮ್ಗೆಲ್ಲ, ಆ ಫೋಟೋಗಳನ್ನೇ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ನೋಡಿ, ಅನ್ನ ದೇವ್ರಿಗೆ ಅವಮಾನ ಮಾಡಿದ್ರೆ ಆಯುಷ್ಯಕ್ಕೂ ಅವಮಾನ ಮಾಡ್ದಂಗೆ. ಊಟ ಮಾಡುವಾಗ ಕಣ್ಣು ತಟ್ಟೆ ಮೇಲಿರ್ಬೇಕು, ಮನಸ್ಸು ದೇವ್ರ ಮೇಲಿರ್ಬೇಕು. ಕಣ್ಣು ಮೊಬೈಲ್ ಮೇಲೆ, ಕೈ ತಟ್ಟೆನಲ್ಲಿ, ಹಿಂಗಾದ್ರೆ ತುಂದೂಟ ಮೈಗತ್ತಲ್ಲ, ಅದು ವಿಷ ಆಗತ್ತೆ. ಮೊಬೈಲು ದೂರ ದೂರ ಇರೋರ್ನ ಹತ್ರ ಸೇರ್ಸುತ್ತೆ ಒಪ್ಕೊಳ್ಳೋಣ, ಆದ್ರೆ ಹತ್ರ ಇರೋರ್ನ ದೂರ ಮಾಡ್ತಾ ಇದೆಯೇ. ಒಂದೇ ಟೇಬಲ್ನಲ್ಲಿ ಅಕ್ಕಪಕ್ಕ ಕೂತಿದ್ರು 1000 ಮೈಲಿ ದೂರ ಇದೀವೇನೋ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಕಣ್ಣು ನಿಮ್ಮ ಮೊಬೈಲ್ ಮೇಲಿರೋ ಸ್ಕ್ರೀನ್ನಲ್ಲಿ ಇರುತ್ತೆ ವಿನಃ ಪಕ್ಕದಲ್ಲಿರೋ ಗಂಡನ ಮುಖದಲ್ಲಾಗ್ಲಿ ಹೆಂಡತಿ ಕಣ್ಣಲ್ಲಾಗ್ಲಿ ಇರಲ್ಲ. ತಟ್ಟೆನಲ್ಲಿ ಏನ್ ಬೀಳ್ತಾ ಇದೆ, ಬಾಯಿನಲ್ಲಿ ಏನ್ ಹೋಗ್ತಿದೆ ಅನ್ನೋ ಪ್ರಜ್ಞೆನೂ ನಿಮ್ಗಿರಲ್ಲ. ಎಲ್ಲೋ ಇರೋರ್ ಜೊತೆ ನಗ್ನಗ್ತಾ ಚಾಟ್ ಮಾಡ್ತಾ ಇರ್ತೀರ, ಅವ್ರ ಜೊತೆನಲ್ಲಿ ಕಷ್ಟ ಸುಖ ಮಾತಾಡ್ಕೊಂತಾ ಇರ್ತೀರ, ಆದ್ರೆ ನಿಮ್ ಎದುರುಗಡೆನೆ ಅಕ್ಕ ಪಕ್ಕದಲ್ಲೇ ಕೂತಿರೋರ್ ಮುಖದಲ್ಲಿ ನೋವಿದ್ಯಾ, ನಲಿವಿದ್ಯಾ ನೋಡೋವಂಥ ಪುರ್ಸೊತ್ತು ಕೂಡ ನಿಮ್ಗಿಲ್ಲ. ಪ್ರಪಂಚನೇ ನಮ್ ಅಂಗೈಗೆ ತಂದ್ಕೊಡ್ತು ಅಂತ ನಾವು ಬೀಗ್ತೀವಿ, ಅದೇ ಅಂಗೈಲಿದ್ದ ಸಂಸಾರನ ಕಿತ್ಕೊಂಡ್ಬಿಡ್ತು ಈ ಫೋನು ಅನ್ನೋದನ್ನ ಯಾರು ವಿಚಾರ ಮಾಡಲ್ಲ ಅಂತ ಹೇಳ್ತಾರೆ. ಹಾಗೆ ಆಶನ್ನ, ಹೋಗಮ್ಮ ಆಶಾ ಒಂದು ಟ್ರೇ ತಗೋಬಾ ಅಂತ ಹೇಳಿ ಎಲ್ಲರೂ ಕೂಡ ಫೋನ್ನ ಆ ಟ್ರೇನಲ್ಲಿ ಹಾಕಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಟ್ರೇನಲ್ಲಿ ಫೋನ್ ಇಡ್ತಾರೆ. ಆದರೆ ಜ್ಞಾನೇಶ್ನ ಬಿಟ್ಟು, ಜ್ಞಾನೇಶು, ಅಮ್ಮ ಅಣ್ಣ ಫೋನ್ ಮಾಡ್ಬೋದು ಫಾರಿನಿಂದ ಅಂತ ಹೇಳಿದಾಗ ಅಜ್ಜಿ, ನಿನಗೆ ಅವನು ಈಗ ಅಣ್ಣ, ಆದರೆ ಅದಕ್ಕೆ ಮುಂಚೆ ನನ್ನ ಮಗ, ಬಾಯಿ ಮುಚ್ಕೊಂಡು ಫೋನ್ ಹಾಕು ಅಂತ ಹೇಳಿದಾಗ ಜ್ಞಾನೇಶ್ ಕೂಡ ಫೋನ್ನ ಕೊಡ್ತಾನೆ. ಆಗ ಅಜ್ಜಿ, ಈ ಸಮಯದಲ್ಲಾದ್ರೂ ಎಲ್ಲರೂ ಮುಖಾಮುಖಿ ಕೂತ್ಕೊಂಡು ಮನುಷ್ಯರಾಗಿ ನೆಮ್ಮದಿಯಾಗಿ ಊಟ ಮಾಡಿ, ಇನ್ ಮುಂದೆ ಊಟ ಮಾಡುವಾಗ ಯಾರಾದ್ರೂ ಮೊಬೈಲ್ನ ಕೈನಲ್ಲಿ ಹಿಡಿದ್ರೆ ಗಂಡೋಗಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಒಗ್ದು ಬಿಸಾಕ್ಬಿಡ್ತೀನಿ ಅಂದಾಗ ಗೌರಿ, ತುಂಬ ಚೆನ್ನಾಗಿ ಹೇಳಿದ್ರಿ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ, ಮಾತಾಡಿದ್ ನಾನೇ ನಿಜ, ಆದರೆ ಮಾತಾಡ್ಲಿಕ್ಕೆ ಪ್ಲಾನ್ ಕೊಟ್ಟಿದ್ದು ನೀನಲ್ವಾ ಗೌರಿ ಅಂತ ಹೇಳಿದಾಗ ವಿವೇಕು, ಈ ಫೋನು ಬರೀ ಕೆಟ್ಟದ್ದನ್ನೇ ಮಾಡಲ್ಲ, ಉಪಯೋಗನೂ ಇದೆ ಅಂತ ಹೇಳಿದಾಗ ಸರಿತಾ, ಉಪಯೋಗ ಇದೆ ಕಣೋ, ಇಲ್ಲ ಅಂತ ಹೇಳಿದ್ಯಾರು, ಆದ್ರೆ ಅತ್ತೆ ಹೇಳ್ದಾಗೆ ಈ ಮೊಬೈಲಿಂದ ಅಷ್ಟೇ ತೊಂದ್ರೆನೂ ಇದೆ ಅಲ್ವಾ,
ಅಂದಾಗ ಜ್ಞಾನೇಶು ಅಂತ ಒಳ್ಳೇದೇನಾಯ್ತು ವಿವೇಕ್ ನಿನ್ಗೆ ಅಂತ ಕೇಳಿದಾಗ ವಿವೇಕು ಒಬ್ಳು ಹುಡುಗಿ ಇದ್ದಾಳೆ ಚಿಕ್ಕಪ್ಪ, ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಡಿಸೈನರ್. ಅವಳ ಕೈಯಲ್ಲಿ ಸರಸ್ವತಿನೇ ಕುಣಿತಾ ಇದ್ದಾಳೆ. ಆದ್ರೆ ಅವಳ ಗಂಡ ಅವಳ ಮನೆಯವರು ಅವಳನ್ನ ಹೊರಗಡೆ ಬರ್ಲಿಕ್ಕೆ ಬಿಡ್ತಿಲ್ಲ. ಅದಕ್ಕೆ ಅವಳು ಡಿಸೈನ್ ಮಾಡಿ ಮೊಬೈಲ್ ಅಲ್ಲಿ ಕಳಿಸ್ತಾ ಇದ್ದಾಳೆ. ಫೋನ್ ಇಲ್ದೆ ಹೋಗಿದ್ರೆ ಆ ಟ್ಯಾಲೆಂಟು 4 ಗೋಡೆ ಮಧ್ಯೆನೆ ಸತ್ತೋಗ್ತಾ ಇತ್ತು ಅಂತ ಹೇಳಿದಾಗ ಸರಿತಾ ಹೌದೇನೋ, ಛೇ ಎಂತ ಮೂರ್ಖರಿರ್ಬೇಕು ಆ ಮನೆಯವರು, ಅಂತ ಒಳ್ಳೆ ಟ್ಯಾಲೆಂಟ್ ಇರೋ ಹೆಣ್ಮಗಳನ್ನ ಮನೆಯಲ್ಲೇ ಕೂಡಾಕಿದ್ದಾರೆ ಅಂದ್ರೆ ಗಂಡನಿಗಾಗ್ಲಿ ಅವ್ರ ಅತ್ತೆ ಮಾವಂಗಾಗ್ಲಿ ಸ್ವಲ್ಪನೂ ಜ್ಞಾನ ಇಲ್ವಾ ಅಂದಾಗ ಜ್ಞಾನೇಶ್ ಪಾಪ ಇಷ್ಟಕ್ಕೂ ಆ ಹುಡುಗಿ ಯಾರು ವಿವೇಕ್, ಅವಳ ಹೆಸರೇನು ಅಂತ ಕೇಳಿದಾಗ ವಿವೇಕು ಗೌರಿನೇ ನೋಡ್ಕೊಂಡು ಶ್ರೀಶ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಮಲ್ಕೊಂಡಿರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಗೌರಿ ತನ್ನ ಸೆರಗ್ನ ಮೂಗಿನ ಹತ್ರ ಹಿಡಿದು ಅಬ್ಬಾ ಕುಂಕರ್ಣ ಮಲಗಿದಾನೆ, ಹೇಳೋದು ನೆಳ ಬೆಳಗ್ಗೆನೆ ಅಂತ ಮೆಲ್ಲಗ್ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ವಿವೇಕು ಕುಂಕರ್ಣ ನಿಮ್ ತಾತ ಅಂದ್ಕೊಂಡು ಕಿರ್ಗಣ್ಣಲ್ಲೇ ಅವಳನ್ನೇ ನೋಡ್ತಾ ಇರ್ತಾನೆ. ಅವಳು ಮೆಲ್ಲಗ್ ಹೋಗ್ಬಿಟ್ಟು ಪೆನ್ಸಿಲ್ಸು ಪೇಪರ್ ತಗೊಂಡು ಹೊರಗಡೆ ಹೋಗಿ ಕಾರ್ದು ಡಿಕ್ಕಿ ಇರುತ್ತಲ್ವಾ ಅಲ್ಲಿ ಕುತ್ಕೊಂಡು ಡ್ರಾ ಮಾಡ್ತಾ ಇರ್ತಾಳೆ. ಗೌರಿ ವಾರ್ಡ್ರೋಬ್ ಹತ್ರ ಮೆಲ್ಲಗ್ ಹೋಗೋದು, ಪೆನ್ಸಿಲ್ಸು ಪೇಪರ್ ತಗೊಳ್ಳೋದು ಎಲ್ಲ ಕಿರ್ಗಣ್ಣಲ್ಲಿ ವಿವೇಕ್ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ವಿವೇಕ್ ಮಲಗಿದಾನ ಅಂತ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ಡೋರ್ ಹತ್ರದಿಂದನೇ ಗೌರಿ ಡೋರ್ ಹಾಕೊಂಡು ಹೊರಗಡೆ ಹೋಗ್ತಾಳೆ. ಆಗ ವಿವೇಕ್ ಎದ್ಬಿಟ್ಟು ಸಿಗಾಕೊಂಡೆ ಪುಣ್ಯವತಿ, ನನ್ ಕಣ್ಣಿಗೆ ಮಣ್ಣೆರ್ಚಿ ರಾತ್ರಿ ಆ ಡಿಸೈನ್ ಮಾಡ್ತಾ ಇರೋದು ನೀನೇ ಅಂತ ನನಗ್ ಗೊತ್ತು, ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ, ಇವತ್ತು ನಿನ್ನ ಆ ಡ್ರಾಯಿಂಗ್ ಶೀಟ್ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಸ್ತೀನಿ, ನೋಡ್ತಾ ಇರು ಅಂತ ಹುಡುಕ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಹುಡ್ಕೊಂಡು ಲಾಗ್ ಬಂದ್ಬಿಟ್ಟು ಎಲ್ಲೋರ್ಲು ಇವಳು ಕಿಚನಲ್ಲಿಲ್ಲ, ಬೆಡ್ರೂಮಲ್ಲಿಲ್ಲ, ಹಾಲ್ನಲ್ಲಿಲ್ಲ, ಟೆರೆಸ್ನಲ್ಲೂ ಇಲ್ಲ, ಎಲ್ಲಿ ಹೋಗಿರ್ಬೋದು ಅಂತ ಹಾಗೆ ನೋಡ್ಕೊಂಡ್ ಬರ್ಬೇಕಾದ್ರೆ ಅವನ ಕಣ್ಣಿಗೆ ಕಾರಿಂದು ಡಿಕ್ಕಿನಲ್ಲಿ ಕೂತ್ಕೊಂಡು ಡ್ರಾ ಮಾಡ್ತಾ ಇರೋಂಥ ಗೌರಿ ಕಣ್ಣಿಗೆ ಬೀಳ್ತಾಳೆ. ಆಗ ಮೆಲ್ಲಗೆ ಅವಳ ಹಿಂಭಾಗಕ್ಕೆ ಬಂದ್ಬಿಟ್ಟು ಅವಳು ಡ್ರಾ ಮಾಡೋದನ್ನೇ ನೋಡ್ತಾ ಇರ್ತಾನೆ. ಜೊತೆಗೆ ಅವಳಿಗೆ ಎರೇಸರು ಪೆನ್ಸಿಲ್ಸ್ ಎಲ್ಲ ಕೈಗೆ ಎತ್ತಿ ಕೊಡ್ತಾ ಇರ್ತಾನೆ. ಅವರಿಗೆ ಇದೆಲ್ಲ ಅರಿವಿಗೆ ಬಂದೇ ಇರೋದಿಲ್ಲ. ಅವಳು ನೆಕ್ಸ್ಟ್ ಯಾವ ಕಲರ್ ಹಾಕ್ಲಿ ಇದಕ್ಕೆ ಅಂತ ಹೇಳ್ಬೇಕಾದ್ರೆ ಲೈಟ್ ಬ್ಲೂ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಗೌರಿ ಅಯ್ಯೋ ಇಲ್ಲೊಂದು ಬ್ಯಾಚ್ ಇದೆಯಲ್ಲ, ಇದಕ್ಕೆ ಯಾವ ಕಲರ್ ಹಾಕೋದು ಅಂತ ಹೇಳಿದಾಗ ಎಲ್ಲೋ ಅಂತ ಹೇಳ್ಬಿಟ್ಟು ಪೆನ್ಸಿಲ್ ಕೊಡ್ತಾನೆ. ಆಗ ಗೌರಿ ವಾವ್ ಕರೆಕ್ಟ್ ಅಂತ ಹೇಳಿ ಫಿಲ್ ಮಾಡ್ತಾಳೆ. ನೆಕ್ಸ್ಟ್ ಎಲ್ಲೋ ಓಕೆ ಇಲ್ಲೊಂದ್ ಕಡೆ ಉಳಿದು ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ವಿವೇಕ್ ಬ್ರೌನ್ ಅಂತ ಹೇಳಿ ಕೊಟ್ಟಾಗ ಅಷ್ಟೇ ಗೌರಿಗೆ ಅರಿವಿಗೆ ಬರುತ್ತೆ. ಆಗ ಮೆಲ್ಲಗೆ ಹಿಂದೆ ತಿರುಗಿ ನೋಡ್ತಾಳೆ, ಅಲ್ಲಿ ವಿವೇಕ್ ನಿಂತಿರೋದನ್ನ. ಅವಳಿಗೆ ಗಾಬರಿ ಆಗುತ್ತೆ. ಆದ್ರೆ ವಿವೇಕ್ ನಗ್ತಾ ನಿಂತಿರ್ತಾನೆ. ಆಗ ವಿವೇಕ್ ಹಾಯ್ ಶ್ರೀಶಾ, ಅಯ್ಯೋ ಡಿಸ್ಟರ್ಬ್ ಮಾಡದ್ನಾ, ಬರಿ ಅಂತ ಹೇಳಿದಾಗ ಗೌರಿ ನೀವಿನ್ನೂ ನಿದ್ದೆ ಮಾಡಿಲ್ವಾ, ಅಯ್ಯೋ ನನ್ಗಿರೋ ನಿದ್ದೆನೆಲ್ಲ ಮುಸ್ಕಿನ ಕಳ್ಳಿ ಕದ್ಕೊಂಡ್ ಬಂದ್ಬಿಟ್ಟಿದ್ದಾಳೆ, ಇನ್ನೆಲ್ಲಿ ನಿದ್ದೆ ಬರುತ್ತೆ ಅಂತ ಹೇಳಿದಾಗ ಗೌರಿ ಅಲ್ಲ ನೀವಿಲ್ಲಿ ಯಾವಾಗ ಬಂದ್ರಿ ಅಂದಾಗ ವಿವೇಕು ಆ ಡಿಸೈನ್ಗೆ ಫಿನಿಶಿಂಗ್ ಕೊಡ್ಬೇಕಾದ್ರೆ ಬಂದ್ರಿ ಶ್ರೀಶಾ ಅಂತ ಹೇಳಿದಾಗ ಗೌರಿ ನೋಡ್ಬಿಟ್ರಾ ಅಂತ ಹೇಳಿದಾಗ ಗೌರಿ ಡಿಕ್ಕಿಯಿಂದ ಇಳಿಯಕ್ ಹೋಗ್ತಾಳೆ. ಆಗ ವಿವೇಕು ನಿಧಾನಕ್ಕೆ ಬನ್ನಿ, ನಮ್ಮ ಕಂಪನಿ ಡಿಸೈನರ್ ಶ್ರೀಶಾ ಅವರೇ ಅಂದಾಗ ಗೌರಿ ರೀ ಅದು ಅಂತ ಹೇಳಿದಾಗ ವಿವೇಕ್ ಯಾಕೆ ಮುಚ್ಚಿಟ್ಟೆ, ನಿನ್ನನ್ನೇ ಕೇಳ್ತಾ ಇರೋದು, ಯಾಕೆ ಮುಚ್ಚಿಟ್ಟೆ, ಹೋ ನಾನು ಕಲೆನ ಗುರ್ತಿಸಲ್ಲ, ಕಲಾವಿದ್ರೂ ಗುರ್ತಿಸಲ್ಲ ಅಂತ ಡಿಗ್ರೇಡ್ ಮಾಡ್ಲಿಕ್ಕಾ? ಆಗ ಗೌರಿ ಅದು ನಿಮ್ಗೆ ಕಲಾವಿದ್ರನ್ನ ಕಲೆನ ಗುರ್ತಿಸೋ ಶಕ್ತಿ ಇದೆ ಅಂತ ಹೇಳಿದಾಗ ವಿವೇಕ್ ಮತ್ತೆ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಗೌರಿ ನಿಮ್ಗೆ ಗೌರಿನ ಗುರ್ತಿಸೋ ಶಕ್ತಿ ಇಲ್ಲ, ನಿಮ್ಮ ಮನ್ಸಲ್ಲಿ ಗೌರಿ ಇಷ್ಟೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ, ಗೌರಿ ಆಚೆಗೂ ಒಂದ್ ಪ್ರಪಂಚ ಇದೆ ಅಂತ ನೀವ್ ಯಾವತ್ತೂ ಯೋಚನೆ ಮಾಡಿಲ್ಲ, ಅವಳಿಗೂ ಒಂದ್ ಮನ್ಸಿದೆ, ಅವಳಿಗೂ ಒಂದಷ್ಟು ಕನಸುಗಳಿವೆ, ತುಂಬಾ ಪ್ರೀತಿ ಇದೆ, ಆದ್ರೆ ಅದ್ಯಾವುದೂ ನಿಮ್ ಕಣ್ಣಿಗೆ ಕಾಣಲ್ಲ, ಒಂದ್ ವೇಳೆ ಕಂಡ್ರು ಕಾಣ್ದಾಗೆ ಇರ್ತೀರಾ, ಹಾಗಿದ್ಮೇಲೆ ನನ್ಗಿರೋ ಈ ಸಣ್ಣ ಕಲೆ ಹೇಗೆ ಅರ್ಥ ಆಗುತ್ತೆ ಹೇಳಿ ಅಂತ ಹೇಳಿದಾಗ ವಿವೇಕು ಏನು ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ಯಾ ಅಂದಾಗ ಗೌರಿ ಹೌದು, ನಿಮ್ಮ ಪಾಲಿಗೆ ನಾನು ಬರೀ ರಂಗೋಲಿ ಹಾಕಕ್ಕಷ್ಟೇ ಲಾಯಕ್ಕು, ಮತ್ತು ಅಮೇರಿಕನ್ ಕ್ಲೈಂಟ್ಸ್ ಆಫೀಸಿಗೆ ಬಂದಾಗ ನೀವು ಟೆನ್ಷನಲ್ಲಿದ್ರಿ, ಅದಕ್ಕೆ ನಾನು ಆಫೀಸಿಗೆ ಬಂದೆ, ನಿಮ್ಮ ಆಫೀಸ್ನಲ್ಲಿ ಮಾಡಿದಂಥ ಡಿಸೈನ್ಸ್ ಓಕೆ ಆಗಿಲ್ಲ ಅಂತ ನಾನು ಡಿಸೈನ್ ಮಾಡಿಕೊಟ್ಟೆ, ಅದನ್ನು ನೀವು ಒಂದು ಸಾರಿನೂ ನೋಡದೆ ಹರಿದಾಕಿದ್ರಿ, ಬೈದ್ರಿ, ಅದೇ ಡಿಸೈನ್ ನಿಮ್ಮ ಸ್ಟಾಫ್ ಮಾಡಿದ್ದು ಅಂತ ಅಂದಾಗ ಹೇಗೆ ಹೊಗಳಿದ್ರಿ, ನಿಮ್ಮ ಕಣ್ಣಿಗೆ ನನ್ನ ಕಣ್ಲೆ ಕಾಣಿಸಲ್ಲ, ಹಾಗಿದ್ಮೇಲೆ ನಾನೇನು ಮಾಡಲಿ, ಹೀಗೆ ಕದ್ದು ಮುಚ್ಚಿನೇ ಕೆಲಸ ಮಾಡಬೇಕಲ್ವಾ? ಆಗ ವಿವೇಕು ಸೈಲೆಂಟ್ ಆಗಿ ಗೌರಿ ಹತ್ರ ಬಂದು ಅವಳ ಕೈನ ಮುಂದೆ ಚಾಚಿ ಅವಳಿಗೆ ಅಮೌಂಟ್ ಕೊಡ್ತಾನೆ. ಆಗ ಗೌರಿ ಏನಿದು ಅಂತ ಕೇಳಿದಾಗ ಕೆಲಸ ಮಾಡಿರೋದಕ್ಕೆ ದುಡ್ಡು ಅಂತ ಹೇಳ್ತಾನೆ.
ಆಗ ಗೌರಿ ನಾನು ಇದನ್ನು ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ, ನನಗೆ ಬೇಡ ಇದು ಅಂತ ಹೇಳಿದಾಗ ವಿವೇಕು ಈ ದುಡ್ಡು ನಿನಗೆ ಬೇಡ ಅಂತಂತಂದರೆ ನೀನು ಮಾಡಿರೋ ಡಿಸೈನ್ ನನಗೂ ಬೇಡ, ಇದರಿಂದ ನನ್ನ ಕಂಪ್ನಿ ಹೆಸರು ಹಾಳಾದ್ರೂ ಪರವಾಗಿಲ್ಲ ಕೊಡು ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊತಾನೆ. ಆಗ ಗೌರಿ ನೋಡಿ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ವಿವೇಕು ಯಾರೇ ಈ ಡಿಸೈನ್ ಮಾಡಿದಿದ್ರು ದುಡ್ಡು ಕೊಡಲೇಬೇಕಾಗಿತ್ತು ತಾನೆ, ಇದು ನಿನ್ನ ದುಡ್ಡು, ಇದರಲ್ಲಿ ಏನು ಬೇಕಾದರೂ ಮಾಡ್ಕೊ, ಇನ್ನು ಮುಂದೆ ಕದ್ದು ಮುಚ್ಚಿ ಕೆಲಸ ಮಾಡಬೇಡ ಈಶಾ ಅಂತ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು.